ಸರ್ಕಾರವು ಅಧಿಕಾರದ ಗದ್ದುಗೆ ಕಿತ್ತಾಟ ಬದಿಗಿಟ್ಟು ರಾಜ್ಯದಲ್ಲಿನ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡುವ ಜೊತೆಗೆ ನೀರಾವರಿ ಯೋಜನೆಗಳಾದ ಮೇಕೆದಾಟು ಸತ್ಯಗಾಲ ಯೋಜನೆಯನ್ನು ಪೂರ್ಣ ಮಾಡುವ ಜೊತೆಗೆ ಸರ್ಕಾರಿ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಕ್ರಮಕ್ಕೆ ಮುಂದಾಗಬೇಕು ಎಂದು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷ ರಮೇಶ್ ಗೌಡ ಸರ್ಕಾರವನ್ನು ಆಗ್ರಹಿಸಿದರು. ತಾಲೂಕಿನ ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು ಮತ್ತು ಬೇರೆ ಬೇರೆ ಸಂಘಟನೆಗಳ ಮುಂಚೂಣಿಯೊಂದಿಗೆ ಇವತ್ತು ಬಹಳ ಮುಖ್ಯವಾಗಿ ಮೇಕೆದಾಟು ಯೋಜನೆ ಆಗಬೇಕು, ಸತ್ಯಗಾಲ ಯೋಜನೆ ಪೂರ್ಣಗೊಳ್ಳಬೇಕು, ಕನ್ನಡ ಶಾಲೆಗಳನ್ನು ಯಾವುದೇ ಕಾರಣಕ್ಕೂ ಮುಚ್ಚಬಾರದು ಅನ್ನುವಂಥದ್ದು, ಹಾಗೆ 3,80,000 ಉದ್ಯೋಗಗಳನ್ನು ತುಂಬಬೇಕು ಅನ್ನುವಂಥ ಒತ್ತಾಯ, ಹಾಗೆ ಆನೆ ದಾಳಿಯನ್ನು ನಿಲ್ಲಿಸಬೇಕು, ರೈತರ ನೆರವಿಗೆ ಧಾವಿಸಬೇಕು, ವೈಜ್ಞಾನಿಕವಾಗಿ ಪರಿಹಾರವನ್ನು ಕೊಡಬೇಕು ಅನ್ನುವಂತಹ ಒತ್ತಾಯವನ್ನು ಸರ್ಕಾರಕ್ಕೆ ಮಾಡಿದ್ದೇವೆ. 1 ತಿಂಗಳ ಗಡುವನ್ನು ಕೊಟ್ಟಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು 4 ಗಂಟೆಗೆ ತಹಸೀಲ್ದಾರ್ ದಂಡಾಧಿಕಾರಿಗಳು ಅರಣ್ಯ ಇಲಾಖೆ ಸಭೆಯನ್ನು ಕರೆದಿದ್ದಾರೆ. ಸ್ವಾಗತಾರ್ಹ ವಿಚಾರ. ಹಾಗೆಯೇ ಸರ್ಕಾರ ಉದ್ಯೋಗ ಕೊಡಬೇಕು, ಇಲ್ಲೇ ತಮ್ಮ ಕುರ್ಚಿಯನ್ನು ಬಿಡಬೇಕು ಅನ್ನುವಂಥ ಒಂದು ಒತ್ತಾಯದೊಂದಿಗೆ ಇವತ್ತು ನಮ್ಮ ಆಗ್ರಹವನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ. ಈ ಹೋರಾಟವನ್ನು ಗಂಭೀರವಾಗಿ ತಗೊಂಡು ಸರ್ಕಾರ ನಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು, ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ತೀವ್ರತರವಾದಂಥ ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಎಚ್ಚರಿಕೆ ಕೊಡ್ತೇವೆ. ಈ ತಾಯಿಯಂದ್ರೆ ಹೆಣ್ಣು ಮಕ್ಕಳ ಆ ಹುಡುಗರ ಮುಂದೆ 2-3 ತಿಂಗಳಲ್ಲಿ 2-3 ವರ್ಷಗಳಲ್ಲಿ ಬೀದಿಗೆ ಬರುವಂತ ವಿದ್ಯಾರ್ಥಿ ಯುವಜನರಿಗೆ ಬಹಳ ಮುಖ್ಯವಾದಂತ ಹೋರಾಟ. ನಮ್ಮ ಹುಡುಗರು ಗೊತ್ತಿದೆ ನಮಗೆ, ಶ್ರೀನಿವಾಸ ಅಭಿಮಾನಿಗಳು ಇದ್ದೀರಿ, ಮತ್ತೆ ಒಂದ್ಸಲ ಲವ್ ಮಾಡುವಂತ ಹುಡುಗರು ಇದ್ದೀರಿ, ಮತ್ತೆ ನೆಲ ಗೊತ್ತಿದ್ರೆ ನೀರು ಬರ್ತೀರಿ ಅಂತ ಗೊತ್ತಿದೆ. ನಿಮ್ಮಾಗೆ ನಿಮ್ಮ ಪರವಾಗಿ ಮುಂದಿನ ದಿನಗಳಲ್ಲಿ ವಾಟ್ಸಪ್ ಫೇಸ್ಬುಕ್ಗೆ ಹೋರಾಟ ಸೀಮಿತ ಆಗಬಾರ್ದು, ನಿಮ್ಮನ್ನ ಹೋರಾಟಗಳನ್ನಾಗಿ ಮಾಡಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಹೋರಾಟ ಮಾಡ್ತಾರೆ. 3,70,000 ಉದ್ಯೋಗಗಳನ್ನು ತುಂಬಿದ್ರೆ ಚೆಲ್ಲಾಟ ಆಗ್ತಾ ಇದೆ. ವೇದಿಕೆಯ ಜಿಲ್ಲಾಧ್ಯಕ್ಷ ಬೇವೂರ್ ಯೋಗೇಶ್ ಗೌಡ ಮಾತನಾಡಿದರು. ರಮೇಶ್ ಗೌಡರ ನೇತೃತ್ವದಲ್ಲಿ ಇವತ್ತು ಮಂಗಳಾರಪೇಟೆಯ ಬಸವನಗುಡಿಯಿಂದ ತಾಲೂಕು ಕಚೇರಿಯವರಿಗೆ 1000 ಜನ ಇವತ್ತು ಕಾರ್ಯಕರ್ತರು ಇವತ್ತು ತಾಲೂಕು ಕಚೇರಿನ ಮುತ್ತಿಗೆ ಹಾಕಿ ಇವತ್ತು ಕನ್ನಡ ಶಾಲೆಗಳನ್ನು ಮುಚ್ಚಬಾರ್ದು, ಮತ್ತೆ ಏನು 2 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳಿದೆಯೋ ರಾಜ್ಯ ಸರ್ಕಾರ ಅದನ್ನು ಭರ್ತಿ ಮಾಡಬೇಕು, ಮತ್ತೆ ತಾಲೂಕಿನಲ್ಲಿ ಆನೆಗಳ ದಾಳಿ ನಡೀತದೆ ಅದನ್ನು ನಿಲ್ಲಬೇಕು, ಮತ್ತೆ ಮೇಕೆದಾಟು ಯೋಜನೆ ಇವತ್ತು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ ಮೊದಲು ಇವತ್ತು ಡಿ ಕೆ ಶಿವಕುಮಾರ್ ಅವರು, ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ದೊಡ್ಡ ಹೋರಾಟವನ್ನು ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಂಥದ್ದು ಮೇಕೆದಾಟು ಹೆಸರಲ್ಲಿ. ಅದೇ ಕೂಡಲೇ ಇವತ್ತು ಸುಪ್ರೀಂ ಕೋರ್ಟ್ ಬಗ್ಗೆ ಬೆಟ್ ಮಾಡಿ ತೋರಿಸಿದ್ರು. ಇವತ್ತು ನಮ್ಮ ರಾಜ್ಯದ ಪರವಾಗಿ ತೀರ್ಪು ಬಂದಿದೆ. ಯಾವಾಗ ನೀವು ಗುದ್ದಿ ಪೂಜೆಯನ್ನು ಮಾಡ್ತೀರಿ, ಸಂಕ್ರಾಂತಿ ಬಳಿಕ ನೀವು ಗುದ್ದಿ ಪೂಜೆಯನ್ನು ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರವನ್ನು ಒತ್ತಾಯ್ತಾ, ಮತ್ತೆ ಸತ್ಯಗಾಲ ಯೋಜನೆ ಕೂಡಲೇ ನೀರಾವರಿ ಸಚಿವರಂತ ಡಿ ಕೆ ಶಿವಕುಮಾರ್ ಅವರು ಪೂರ್ಣ ಮಾಡಬೇಕು ಅಂತ ಪ್ರತಿಭಟನೆಯಲ್ಲಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಮಂಡ್ಯ ಜಿಲ್ಲಾಧ್ಯಕ್ಷ ಉಮಾಶಂಕರ್, ರೈತ ಮುಖಂಡ ಸೋಸೆ ಪ್ರಕಾಶ್, ರಾಮಲಿಂಗಯ್ಯ, ಜಾಕೀರ್ ಹುಸೇನ್, ನಿವೃತ್ತ ಪ್ರಾಂಶುಪಾಲರಾದ ನಿಂಗೇಗೌಡ, ಸಿಸಿ ಚನ್ನಪ್ಪ, ರಂಗಸ್ವಾಮಿ, ಉಪಾಧ್ಯಕ್ಷ ರಂಜಿತ್ ಗೌಡ ಸೇರಿದಂತೆ ಹಲವರು ಭಾಗವಹಿಸಿದ್ದರು.